ಹಲ್ಲೆಲೂಯಾ. ಸೊ ನಾಲ್ಕನೇ ಮಾತನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 27:46 ವಚನ. ಮತ್ತಾಯನು ಬರೆದ ಸುವಾರ್ತೆ 27:46 ವಚನ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇ ಮತ್ತು 2ನೇ ವಚನದ ಮೂಲಕವಾಗಿ ದೇವರು ಕ್ಷಮಾಪಣೆಯನ್ನು ಜನರಿಗೆ ಕೊಟ್ಟ. 2ನೇ ವಚನದ 3ನೇ ಮಾತಿನ ಮೂಲಕವಾಗಿ ದೇವರು ತನ್ನ ತಾಯಿ ಮತ್ತು ಶಿಷ್ಯನ ಮೇಲಿರುವಂಥ ಪ್ರೀತಿಯನ್ನು ತೋರ್ಪಡಿಸಿದ. ಆದರೆ 4ನೇ ಮಾತನ್ನು ನಾವು ನೋಡುವಾಗ ದೇವರು ಮತ್ತೆ ಯೇಸು ಸ್ವಾಮಿಯವರು ದೇವರಿಗೆ ಅಡ್ರೆಸ್ ಮಾಡ್ತಾರೆ, ಯಾಕೆ ದೇವರೇ ನನ್ನನ್ನು ನೀನು ಕೈ ಬಿಟ್ಟಿದ್ದೀ ಎಂಬುದಾಗಿ. ಸೊ ಇಲ್ಲಿ ಏಲಿ ಏಲಿ ಎಂಬುದು ಅರಮಿಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಸೊ ಇದನ್ನು ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಬಹಳ ದುಃಖದಿಂದ ಯೇಸು ಸ್ವಾಮಿಯವರು ಈ ಮಾತನ್ನು ಹೇಳಿದರು. ಯಾಕೆ ದುಃಖ ಎಂಬುದಾಗಿ ನಾವು ನೋಡುವುದಾದರೆ, ಮುಳ್ಳಿನ ಕಿರೀಟ, ಶಿಲುಬೆ, ಅದೇ ರೀತಿಯಾಗಿ ಆತನಿಗೆ 39 ಏಟುಗಳು ಕೊರಡೆಗಳಿಂದ ಬಡಿದಿರ್ತಾರೆ. ಸೊ ಈ ಎಲ್ಲ ದುಃಖವನ್ನು ಸಹಿಸಿಕೊಂಡಿರುವಂಥ ಯೇಸು ಸ್ವಾಮಿಯವರು ದೇವರಿಗೆ ಪ್ರಾರ್ಥಿಸ್ತಾರೆ. ಮೊದಲನೇದಾಗಿ ದೇವರಿಗೆ ಇವ್ರನ್ನ ಕ್ಷಮಿಸಿಬಿಡು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. 2ನೇದಾಗಿ ಈ ಕಳ್ಳನಿಗೆ ಪರಲೋಕವನ್ನು ದೊರಕಿಸಿಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. 3ನೇದಾಗಿ ಯೇಸು ಸ್ವಾಮಿಯವರು ನಾನು ದೇವರ ಮಗನು ಎಂಬುದಾಗಿ ತಾಯಿಗೂ ಮತ್ತು ಅದೇ ರೀತಿಯಾಗಿ ತನ್ನ ಪ್ರೀತಿಯ ಶಿಷ್ಯನಿಗೆ ತೋರ್ಪಡಿಸಿದರು. 4ನೇದಾಗಿ ನಾವು ನೋಡುವುದಾದರೆ ಇಲ್ಲಿ ಯೇಸು ಸ್ವಾಮಿಯವರು ದೇವರನ್ನ ಕೇಳ್ತಾ ಇದ್ದಾರೆ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ಈ ಒಂದು ಮಾತಿನಲ್ಲಿ ಭಾಳ ಗೂಢಾರ್ಥ ಇದೆ. ಸೊ ನನಗೆ ಅರ್ಥವಾದ ಪ್ರಕಾರದಲ್ಲಿ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಮೊದಲನೇದಾಗಿ ನಾವು ನೋಡುವುದಾದರೆ ಇಲ್ಲಿ ಸಂಕಟ, ಯೇಸು ಸ್ವಾಮಿಯರಿಗೆ ಏನಾಯಿತು? ಸಂಕಟ ಆಯಿತು. ಸೊ ಈ ಒಂದು ಬೇಸಿಗೆ ಕಾಲದಲ್ಲಿ ಭಾಳ ಜನರಿಗೆ ಏನಾಗ್ತಾ ಇರುತ್ತೆ? ಸಂಕಟ ಆಗ್ತಾ ಇರುತ್ತೆ. ಅಯ್ಯ ಮಕ್ಕಳು ಭಾಳ ಆಗುತ್ತೆ ಸಂಕಟ. ಯಾವಾಗ ಕೇಳಿ ನನಗೆ ಸಂಕಟ ಆಗೈತೆ. ಸೊ ಈಗ ನಮ್ಮ ಮನೆಗೆ ಅವರು ದಿನ ಬರ್ತಾನೆ ಇರ್ತಾರಲ್ಲ, ಸೊ ಕಾವಿನ ಪದಾರ್ಥ ಏನಾಗಲಿ ಅವರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ನನಗೇನು ಬೇಡ, ಮಜ್ಜಿಗಿದ್ರೆ ಸಾಕು ಎಂಬುದಾಗಿ ಕೇಳ್ತಾನೆ ಇರ್ತಾರೆ ಅನ್ನೋದು. ಸಂಕಟ ಯಾಕೆ? ಸಂಕಟ ಎಂಬುದು ಅದೊಂದು ನೋವಲ್ಲ, ಸಂಕಟ ನೋವಲ್ವೇ ಅಲ್ಲ. ಬಟ್ ಅದೇನಾಗೋದಿಲ್ಲ, ಶಾಂತಿ ಇಲ್ಲಾರಂಗೆ ಆಗುತ್ತೆ ನಮ್ಮ ಜೀವನದಲ್ಲಿ. ಸೊ ಆ ಸಂಕಟವನ್ನು ಯೇಸು ಸ್ವಾಮಿಯವರು ಕಲ್ವಾರಿ ಶಿಲುಬೆಯಲ್ಲಿ ಅನುಭವಿಸಿದರು. ಯಾಕಂದರೆ ತನ್ನ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಹೋದರು. ಅಲ್ಲಿರುವಂಥ ಜನರೆಲ್ಲರೂ ಆತನಿಂದ ಅದ್ಭುತವನ್ನು ಕಂಡಿದ್ರು ಕೂಡ, ಅನುಭವಿಸಿದ್ರು ಕೂಡ ಆತನನ್ನು ಹೇಳನೆ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿರುವಂಥ ಯಹೂದ ಜನಾಂಗವು ಸತ್ಯವೇದ ಹಳೆ ಒಡಂಬಡಿಕೆ ಎಲ್ಲವನ್ನು ಓದಿದಂಥವರು, ಪ್ರವಾದಿಗಳನ್ನೆಲ್ಲವನ್ನು ಪ್ರವಾದನೆಯ ವಚನವೆಲ್ಲವನ್ನು ತಿಳಿದಂಥವರು ಆತನನ್ನು ಈತ ಮೆಸ್ಸೆಯ ಅಲ್ಲ ಎಂಬುದಾಗಿ ಆತನನ್ನು ತಳ್ಳಿಬಿಟ್ಟಿದ್ರು. ಸೊ ಇವೆಲ್ಲವನ್ನು ನೋಡಿದಂಥ ಯೇಸು ಸ್ವಾಮಿಯವರು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನ್ನನ್ನು ನೀನು ಯಾಕೆ ಕೈ ಬಿಟ್ಟಿದ್ದಿ ಎಂಬುದಾಗಿ. ಸೊ ಈ ಒಂದು ವಚನವನ್ನು, ಈ ಒಂದು ಅಧ್ಯಾಯವನ್ನು ನಾವು ಕೀರ್ತನೆಯಲ್ಲೂ ಕೂಡ ಕಾಣಬಹುದು. ಕೀರ್ತನೆಗಳು 22:1 ಮುಂದಿನ ವಚನಗಳನ್ನೆಲ್ಲವನ್ನು ನಾವು ಓದ್ಕೊಂತ ಹೋಗ್ಬೇಕಾದ್ರೆ ಅಲ್ಲಿನ ಮಾತು ಇಲ್ಲಿ ನೆರವೇರಿತು ಎಂಬುದಾಗಿ. ಹಲ್ಲೆಲೂಯಾ. ಸೊ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಸೊ ಇಲ್ಲಿ ಯೇಸು ಸ್ವಾಮಿಯವರು ಶಿಲುಬೆ ಮೇಲೆ ಬಳಲುತ್ತಾ ಇರುವಾಗ ಸೊ ಈ ಮಾತನ್ನು ಬಿಡುಗಡೆ ಮಾಡ್ತಾರೆ, ಈ ಮಾತನ್ನು ಹೇಳ್ತಾರೆ. ಸೊ ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಟ್ಟಾಗ ಸೊ ತಲೆಯಿಂದ ಬರುವಂಥ ರಕ್ತ, ಅದೇ ರೀತಿಯಾಗಿ ಆತನ ಕೊರಡೆಗಳಿಂದ ಬಡಿದಾಗ ಬರುವಂಥ ರಕ್ತ, ಕಷ್ಟದಾಗಿದ್ದಾಗ ನಾವೇನು ದುಃಖಕರವಾದ ಮಾತನ್ನು ನಾವು ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಯೇಸು ಸ್ವಾಮಿಯವರು ಅನುಭವಿಸುತ್ತಿರುವ ಈ ದುಃಖದ ಸಂದರ್ಭದಲ್ಲಿ ದೇವರನ್ನ ಕೇಳ್ತಾರೆ, ಯಾಕೆ ದೇವರೇ ನೀನು ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಸೊ ನಾವು ಕಷ್ಟದಾಗಿದ್ದಾಗ ಭಾಳ ಸಲ ಅಂತಾನೆ ಇರ್ತೀವಿ, ನನ್ನನ್ನು ಅವ್ರು ಏನು ಮಾಡಿಬಿಟ್ರು? ಕೈ ಬಿಟ್ಬಿಟ್ಟು ಹೋಗ್ಬಿಟ್ರು ಎಂಬುದಾಗಿ. ನಾವು ಕಷ್ಟದಾಗಿದ್ದಾಗ ಯಾರೂ ಕೂಡ ನಮ್ಮನ್ನು ಬಂದು ನೋಡಿಲ್ಲ ಎಂಬುದಾಗಿ. ಸೊ ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಆತಗೆ ಏನಾಯಿತು? ಸಂಕಟವಾಯಿತು. ಯಾಕಂದರೆ ಯೇಸು ಸ್ವಾಮಿಯವರು ಒಬ್ಬ ಮನುಷ್ಯನಾಗಿ
ಈ ಲೋಕಕ್ಕೆ ಬಂದರು, ಮನುಷ್ಯನಾಗಿ ಜೀವನ ಮಾಡಿದರು. 100% ಆತನು ಮನುಷ್ಯನಾಗಿದ್ದ, ಅದೇ ರೀತಿ 100% ಆತನು ದೇವರಾಗಿದ್ದರು. ಹಲ್ಲೆಲೂಯಾ. ಅದನ್ನು ಯೋಹಾನ ಸುವಾರ್ತೆಯಲ್ಲಿ ನಾವು ಕಾಣಬಹುದಾಗಿದೆ. ಸೊ ಇಲ್ಲಿ ನಾವು ನೋಡುವುದಾದರೆ ದೇಹಕ್ಕೆ ಆದಂಥ ಒಂದು ಗಾಯಗಳಿಂದಾಗಿ, ದೇಹಕ್ಕೆ ಆದಂಥ ನೋವಿನಿಂದಾಗಿ ಯೇಸು ಸ್ವಾಮಿಯವರು ದೇವರನ್ನ ಕೇಳ್ತಾರೆ, ಯಾಕೆ ದೇವರೇ ನನ್ನನ್ನು ನೀನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಸಂಕಟ, ಯೇಸು ಸ್ವಾಮಿಯವ್ರಿಗೆ ಏನಾಯ್ತು, ಇಲ್ಲಿ ಸಂಕಟ ಆಯಿತು. ಸಂಕಟವನ್ನು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ಭಾಳ ಸಲ ನನಗೆ ಸಂಕಟ ಆಗ್ತಾ ಇದೆ, ಅಪ್ಪನ ಹತ್ರ ಯಾರಾದರೂ ಬರ್ತಿರ್ತಾರಲ್ವಾ, ಏನಾಗಿದೆ ನಂಗೆ ಸಂಕಟ ಆಗ್ತಾ ಇದೆ. ಸಂಕಟ ಅಂದರೆ ಅದು ಏನಾದರೂ ಸಣ್ಣಂದು ಹಾಕೊಂಡ್ರೆ ಅದು ಸಮಾಧಾನ ಆಗುತ್ತೆ, ಅಲ್ಲಿವರೆಗೆ ಅದು ಆಗೋದಿಲ್ಲ. ಸೊ ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದರೆ ಯೇಸು ಸ್ವಾಮಿಯವ್ರಿಗೂ ಸಂಕಟ ಆಯಿತು. ಯಾಕಂದರೆ ಎಲ್ಲರೂ ನನ್ನನ್ನು ಕೈ ಬಿಟ್ಟುಬಿಟ್ರು, ದೇವರೇ ನೀನು ಕೂಡ ನನ್ನನ್ನು ಕೈ ಬಿಟ್ಟೀಯಾ ಎಂಬುದಾಗಿ ಯೇಸು ಸ್ವಾಮಿಯವರು ತಂದೆಯಾದ ದೇವರನ್ನ ಪ್ರಾರ್ಥಿಸ್ತಾ ಇದ್ದಾರೆ. ನಿಜವಾಗಲೂ ತಂದೆಯಾದ ದೇವರು ಯೇಸು ಸ್ವಾಮಿಯವ್ರನ್ನ ಕೈ ಬಿಟ್ಟಿದ್ದಾರಾ? ಇಲ್ಲ, ಅಲ್ಲಿ ಕೂಡ ತಂದೆಯಾದ ದೇವರು ಇದ್ದಾರೆ. ಯಾಕಂದರೆ ಈಗ ನನ್ನ ಮಗನು ಮಾತ್ರ ಈ ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ಸಾಧ್ಯ ಎಂಬುದಾಗಿ ತಂದೆಯಾದ ದೇವರು ತಿಳಿದುಕೊಂಡಿದ್ದಕ್ಕೋಸ್ಕರವಾಗಿ ತನ್ನ ಮಗನು ಆ ಶಿಲುಬೆ ಮೇಲೆ ಸಾಯುವುದು ಅಗತ್ಯವಾಗಿತ್ತು. ಹಲ್ಲೆಲೂಯಾ. ಈಗ ಆ ಶಿಕ್ಷೆಯು ನನಗೂ ನಿನಗೂ ಬಂದಿದ್ರೆ ಅದನ್ನು ಅನುಭವಿಸುವುದಕ್ಕೆ ನಮ್ಮಿಂದ ಯಾರಿಂದಲೂ ಕೂಡ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದರು. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿಯವರು ಈ ಮಾತು, 4ನೇ ಮಾತು, ಸಂಕಟ ಇದ್ದುದಕ್ಕೋಸ್ಕರವಾಗಿ, ಯಾಕಂದರೆ ಆತ 100% ಮನುಷ್ಯನಾಗಿ 100% ದೈವ ಕುಮಾರನಾಗಿ ಇದ್ದುದಕ್ಕೋಸ್ಕರವಾಗಿ ಆತನು ದೇವರನ್ನ ಕೇಳ್ತಾನೆ. ಬಟ್ ಕೀರ್ತನೆಯಲ್ಲಿ ನಾವು ಆ 22ನೇ ಒಂದು ಅಧ್ಯಾಯವನ್ನು ನಾವು ಓದೋಣ, ಅಲ್ಲಿ ನಾವು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಸೊ ಅದನ್ನು ಫಾಸ್ಟ್ ಯಾರಾದರೂ ಒಬ್ರು ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನ ಕೇಳದೆಯೂ ದೂರವಾಗಿದ್ದಿ? ನನ್ನ ದೇವರೇ, ಹಗಲಿನಲ್ಲಿ ಮೊರೆ ಇಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ. ಇರುಳಿನಲ್ಲಿಯೂ ನನಗೆ ಉಪಶಮನವಿಲ್ಲ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆ ಬಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು, ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು. ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ನಾನಾದರೋ ಉಳದಂತವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾ, ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸವಿಟ್ಟಿದ್ದಾನಲ್ಲ, ಆತನು ಇವನನ್ನ ಮೆಚ್ಚಿದ್ದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ? ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ, ತಾಯಿ ಎತ್ತಂದಿನಿಂದ ನನ್ನ ದೇವರು ನೀನೇ. ನನಗೀಗ ಕಷ್ಟವು ಪ್ರಾಪ್ತವಾಗಿದೆ, ಸಹಾಯಕರು ಯಾರೂ ಇಲ್ಲ. ದೂರವಾಗಿರಬೇಡ. ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಓರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ನಾನು ಒಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ. ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ. ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ, ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತಿ, ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ. ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ, ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು. ಅವರೋ ನನ್ನನ್ನು ನೋಡಿ ನೋಡಿ ಹಿಗ್ಗುತ್ತಾರೆ, ನನ್ನ ಮೇಲೊದಿಕೆಯನ್ನ ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಯೆಹೋವನೇ, ನನ್ನ ರಕ್ಷಕನೇ, ನೀನಾದರೋ ದೂರವಾಗಿರಬೇಡ. ಬೇಗ ಬಂದು ಸಹಾಯ ಮಾಡು. ಕತ್ತಿಗೆ ಸಿಕ್ಕದಂತೆ ನನ್ನನ್ನು ತಪ್ಪಿಸು. ನನ್ನ ಪ್ರಿಯ ಪ್ರಾಣವು ನಾಯಿಯ ವಶವಾಗದಂತೆ ಕಾಪಾಡು. ಸಿಂಹಗಳ ಬಾಯಿಂದಲೂ ಕಾಡು ಕೋಣಗಳ ಕೊಂಬುಗಳಿಂದಲೂ ನನ್ನನ್ನು ತಪ್ಪಿಸು. ನನಗೆ ಸದುತ್ತರವನ್ನ ಕೊಟ್ಟಿದ್ದೀಯಲ್ಲ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವುದಾದರೆ ಯಾವ ರೀತಿಯಾಗಿ ಭಕ್ತನು ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ಒಂದೊಂದು ಮಾತುಗಳನ್ನು ಆಡ್ಕೊಂತ ಹೋಗ್ತಾನೆ. ಅಲ್ಲಿ ರಾಜರು ಬರ್ತಾರೆ, ಆಮೇಲೆ ಎಲ್ಲ ವರ್ಣಿಸ್ತಾ ಇರ್ತಾನೆ.
ಸೊ ತನಗಾದಂಥ ಕಷ್ಟಗಳು, ಆಮೇಲೆ ತನ್ನ ಜೀವನದಲ್ಲಿ ಬಂದಿರುವಂಥ ಪ್ರತಿಯೊಂದು ಸಮಸ್ಯೆಯನ್ನ ಅಲ್ಲಿ ಹೇಳ್ಕೊತ ಹೋಗ್ತಾನೆ. ಆಮೇಲೆ 22ನೇ ವಚನದ ಮೂಲಕವಾಗಿ ನಾವು ನೋಡೋದಾದರೆ ಇಲ್ಲಿ ಮತ್ತೆ ದೇವರನ್ನ ಏನು ಮಾಡ್ತಾನೆ, ಆತನು ಮಹಿಮೆ ಪಡಿಸ್ತಾನೆ. ಎಲ್ಲರೂ ಬಂದಿರಿ, ನಾವೇನ ಮಾಡೋಣ, ದೇವರನ್ನ ಆರಾಧನೆ ಮಾಡೋಣ ಎಂಬುದಾಗಿ ಇಲ್ಲಿ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ನನ್ನ ದೇವರೇ ಯಾಕೆ ನೀನು ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ಅಂತ ಇದ್ದಾರೆ. ಸೊ ಈ ಮಾತಿನ ಮೂಲಕವಾಗಿ ಯೇಸು ಸ್ವಾಮಿಯವರಿಗೆ ಯೂದ ಏನು ಮಾಡಿದ, ಆತನನ್ನು ಮೋಸ ಮಾಡಿ ಕೈ ಬಿಟ್ಟು ಹೋದ. ಅದೇ ರೀತಿಯಾಗಿ ಪೇತ್ರನು ಆತನನ್ನು ಒಂಟಿಯಾಗಿ ಬಿಟ್ಟು ಹೋದ ಅನ್ಮಾತು. ಸೊ ಯೇಸು ಸ್ವಾಮಿಯವರು ಒಂಟಿಗರಾಗಿದ್ದಾರೆ. ಸೊ ಆ ಸಮಯದಲ್ಲಿ ಯೇಸು ಸ್ವಾಮಿಯವರು ಈ ಮಾತನ್ನ ಆಡಿದರು. ಆದರೂ ಕೂಡ ಸ್ವಾಮಿಯವ್ರಿಗೆ ಏನಿದೆ, ಭರವಸೆ ಇದೆ. ಏನು ಭರವಸೆ ಇದೆ ಎಂಬುದಾಗಿ ನೋಡುವುದಾದರೆ ದೇವರ ಒಂದು ವಿಮೋಚನೆಯಲ್ಲಿ ಭರವಸೆ ಇದೆ ಎಂಬುದಾಗಿ. ಯಾವ ರೀತಿಯಾಗಿ ಅಲ್ಲಿ ಕೀರ್ತನೆಗಾರನು ಬರಿತಾ ಇದ್ದಾನೆ. ಮೊದಲನೇದಾಗಿ ನನ್ನ ದೇವರೇ ಅಂತ ಸ್ಟಾರ್ಟ್ ಮಾಡಿದಂಥ ಕೀರ್ತನೆಗಾರನು ಲಾಸ್ಟ್ನೇ ವಚನದಲ್ಲಿ ಏನಂತ ಹೇಳ್ತಾನಂದ್ರೆ, ದೇವರನ್ನ ಬಂದು ಕೊಂಡಾಡ್ರಿ, ಆತ ನಮಗಿಷ್ಟು ಮಾಡಿದ್ದಾನೆ, ಎಷ್ಟೋ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದಾಗಿ ಆತನನ್ನು ವರ್ಣಿಸುತ್ತಾ ಇದ್ದಾನೆ ಎಂಬುದಾಗಿ. ಯೇಸು ಸ್ವಾಮಿಯವರು ಕೂಡ ದೇವರನ್ನ ಕರೆದ್ರು ಕೂಡ ಆತನ ಮೇಲೆ ದೇವರಿಗಿರುವಂಥ ಒಂದು ನಂಬಿಕೆ ಅದು ಕಳೆದು ಹೋಗಲಿಲ್ಲ ಎಂಬುದಾಗಿ. ಇಲ್ಲಿ ನೋಡುವುದಾದರೆ ಒಬ್ಬ ವ್ಯಕ್ತಿ JD ಕಿಂಗ್ಸ್ಬರಿ ಎಂಬುವಂಥ ವ್ಯಕ್ತಿ ಹೇಳ್ತಾನೆ, ನನ್ನ ದೇವರೇ ಎಂಬುದು ಅದರ ಅರ್ಥ ಏನೆಂಬುದಾಗಿ ತನ್ನ ಒಂದು ಬುಕ್ನಲ್ಲಿ ಬರೀತಾನೆ. ಅದರ ಅರ್ಥ ಏನೆಂಬುದಾಗಿ ನಾನು ಓದ್ತೀನಿ. ನನ್ನ ದೇವರೇ, ಮೈ ಗಾಡ್ ಅಂದರೆ ದೇವರ ವಿಮೋಚನೆಯಲ್ಲಿ ನಿರಂತರ ನಂಬಿಕೆಯನ್ನು ಸೂಚಿಸುತ್ತದೆ ಎಂಬುದಾಗಿ. ಹಲ್ಲೆಲೂಯ. ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿ ಎಂಬುದ ತಕ್ಷಣ ದೇವರು ಕೈ ಬಿಟ್ಟಿರ್ತಾನ? ಇಲ್ಲ, ಅದು ನಿರಂತರ ನಂಬಿಕೆ, ದೇವರ ಮೇಲೆ ನಮಗಿನ್ನೂ ಸ್ಟ್ರಾಂಗ್ ಆಗಿರುವಂಥ ನಂಬಿಕೆ ಆಗಿರುತ್ತದೆ ಎಂಬುದಾಗಿ. ಹಲ್ಲೆಲೂಯ. ಸೊ ದೇವರು ಇಲ್ಲಿ ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವುದಾದರೆ, ಯೇಸು ಸ್ವಾಮಿಯವರು ನಮ್ಮೆಲ್ಲರಿಗೆ ಈ ಮಾತಿನ ಮೂಲಕವಾಗಿ ನಮ್ಮೆಲ್ಲರನ್ನ ಆಹ್ವಾನ ಮಾಡ್ತಾ ಇದ್ದಾನೆ. ದೇವರ ಮೇಲೆ ನಮ್ಮ ನಂಬಿಕೆ ಏನಾಗಿರಬೇಕು? ದೃಢವಾಗಿರಬೇಕು. ಅದು ಎಂದಿಗೂ ಕೂಡ ಕಡಿಮೆ ಆಗಬಾರ್ದು, ಆ ಕಡೆ ಈ ಕಡೆ ಹೋಗಬಾರ್ದು ಎಂಬುದಾಗಿ ಯೇಸು ಸ್ವಾಮಿಯವರು ಈ ಮಾತಿನ ಮೂಲಕವಾಗಿ ನಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದಾರೆ. ಯೇಸು ಸ್ವಾಮಿಯವರು ಏನು ಹೇಳ್ತಾರೆ ಅಂದರೆ, ಜೀವಕ್ಕೆ ಬೆದರಿಕೆ ಬಂದಾಗ ನಾನು ದೇವರನ್ನು ದೃಢವಾಗಿ ಹಿಡಿದುಕೊಳ್ಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಆತನಿಗೆ ಎಷ್ಟೋ ಸಂಕಟ ಇದ್ದಾಗಲೂ ಕೂಡ, ಎಷ್ಟೋ ಜನರು ಆತನನ್ನು ಬಿಟ್ಟು ಹೋದಾಗಲೂ ಕೂಡ ಆತನಿಗೆ ಇರುವಂಥ ದೇವರ ಮೇಲಿರುವಂಥ ನಂಬಿಕೆ ಏನಾಗಲಿಲ್ಲ, ಬಿಟ್ಟು ಹೋಗಲಿಲ್ಲ. ಆ ನಂಬಿಕೆ ಯಾವ ರೀತಿಯಾಗಿತ್ತು? ದೃಢವಾಗಿತ್ತು. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರು ಆ ಕೀರ್ತನೆಯನ್ನು ನೆನಪು ಮಾಡಿಕೊಂಡು ಆ ಮಾತನ್ನು ಹೇಳಿದರು. ಸೊ ಇಲ್ಲಿ ಕೂಡ ನಾವು ಕೂಡ ಈ 4ನೇ ಮಾತನ್ನು ಧ್ಯಾನಿಸುವಾಗ ಭಾಳ ಸಲ ನಾವು ದೇವರಿಗೆ ಏನಾದ್ರು ಕಷ್ಟ ಬಂದಾಗ ಭಾಳ ಹತ್ಕೊಂತ ನಾವು ಹಂಗೆ ಮಾಡಿದ್ವಿ ದೇವ್ರಿಗೆ, ಹಿಂಗೆ ಮಾಡಿದ್ವಿ ಅಂತ ಭಾಳ ಸಲ ದೇವ್ರಿಗೆ ಹೇಳ್ತಾನೆ ಇರ್ತೀವಿ. ಬಟ್ ತಕ್ಕ ಸಮಯದಲ್ಲಿ ದೇವ್ರು ಏನು ಮಾಡ್ತಾನೆ, ನಮಗೆ ಉತ್ತರ ಕೊಡ್ತಾನೆ. ಸೊ ಅದಕ್ಕೋಸ್ಕರವಾಗಿ ನಾವು ನಿರೀಕ್ಷೆಯಲ್ಲಿ ಕುಂದಿ ಹೋಗಬಾರ್ದು. ನಮ್ಮ ನಂಬಿಕೆ ಯಾವ ರೀತಿಯಾಗಿರಬೇಕು? ದೃಢವಾಗಿರಬೇಕು ಎಂಬುದಾಗಿ ಯೇಸು ಸ್ವಾಮಿಯವರು ಈ ಮಾತಿನ ಮೂಲಕವಾಗಿ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಹಲ್ಲೆಲೂಯ. ಈ 4ನೇ ಮಾತನ್ನು ದೇವರು ಆಶೀರ್ವದಿಸಿ ಕಾಪಾಡಲಿ. ದಿನಕರ್ ಕೂಡ 3 ಮಾತುಗಳನ್ನು ಶೇರ್ ಮಾಡ್ತಾರೆ. ಸೊ ಅದನ್ನು